50-60 ಜನ ಬರೋರು, ನನ್ನ ಜನ 30-40 ಜನ ನನ್ನ ಹುಡುಗರು ಇರೋರು. ನಾನು ಕೋರ್ಟ್ ಕರೆದಾಗ ನಾನು ಒಳಗಡೆ ಹೋಗ್ಬೇಕಾದ್ರೆ ರಿವಾಲ್ವರ್ನ ತೆಗೆದು ಕೊಟ್ಬಿಟ್ಟು ಹೋಗ್ತಾ ಇದ್ದೆ. ಅವನೇ ನಾನು ಜಯರಾಜನ ಹೊಡಿತಾ ಇರ್ಬೇಕಾದ್ರೆ ನೋಡಿದ್ದು. ಆ ವ್ಯಕ್ತಿ ಕೋರ್ಟ್ಗೆ ವಿಟ್ನೆಸ್ ಬಂದ ಬಾಕ್ಸ್ನಲ್ಲಿ ಹಾಕಿದ್ದಾರೆ. ಅವನಿಗೆ ಎದುರಿಸಿ ಕರ್ಕೊಂಡ್ ಬಂದಿದ್ದಾರೆ. ಕೇಳ್ತಾ ಇರ್ಬೇಕಾದ್ರೆ ಆಚೆ ಕಡೆಯಿಂದ ಬಂದು ಕಿಟಕಿಯಿಂದ ಮುಚ್ಚಿ ತೋರಿಸ್ತಾ ಇದ್ದಾರೆ. ಯಾರಿಗೆ? ಅವನಿಗೆ. ಆ ಕಾಂಪೌಂಡ್ ನಲ್ಲಿ 60 ಜನ ಕುಂತವ್ರೆ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆವತ್ತು ನನ್ನ ಅಟ್ಯಾಕ್ ಮಾಡೋದಕ್ಕೆ 60 ಜನ ಬಂದವ್ರೆ. ಅಲ್ಲಿ ನಾನೇನ್ ಮಾಡಿದೆ, ಓಡೋಗಿ ಅಟ್ಟಿಸ್ಕೊಂಡು ಹೋಗಿ ಒಂದ್ ಕೈನಲ್ಲಿ ಮುಚ್ಚು, ಒಂದ್ ಕೈನಲ್ಲಿ ಅವ್ನ ಕತ್ತಿನ ಪಟ್ಟಿ ಹಿಡಿದು ನಿಲ್ಲಿಸ್ಕೊಂಡೆ. ಆವಾಗ ಅವರೆಲ್ಲ ಏನ್ ಮಾಡಿದ್ದಾರೆ, ನಾನು ಕೋರ್ಟ್ ನಲ್ಲಿ ವಿಟ್ನೆಸ್ ಹೇಳಿ ಆಚೆ ಬಂದ್ರೆ ಅಲ್ಲೇ ಹೊಡೆದಾಕೋದಿಕ್ಕೆ ಅಲ್ಲಿ ಫುಲ್ ಅಷ್ಟು ಜನ ಕಾದಿದ್ದಾರೆ. ಸ್ಯಾಮ್ಸನ್ ಅದವನ್ ಏನ್ ಮಾಡ್ತಾ ಇದ್ದ, ಸುಮ್ಮನೆ ಬಂದು ಹೋಗ್ತಾ ಇದ್ದ ಆ ಕಡೆ. ಸ್ಯಾಮ್ಸನ್ ನಾನು ಎಲ್ಲಿದ್ದೀನಿ ಅಂತ ಅವನು ಅಬ್ಸರ್ವ್ ಮಾಡ್ತಾ ಇದ್ದ. ಜಯರಾಜು ಬಂದ, ಒಂದು ಶಾಲುನ ಒದ್ಕೊಂಡು ಬಂದ. ಶಾಲು ಒಳಗಡೆ ಒಂದು ಡ್ಯಾಗರ್ನ ಇಟ್ಕೊಂಡು ಬಂದಿದ್ದಾನೆ. ಆ ಡ್ಯಾಗರ್ ಅಂದ್ರೆ ಹೇಗಪ್ಪ ಅಂತಂದ್ರೆ, ನಮ್ದು ಕರಗದ ಕತ್ತಿ ಇದೆ. ಆ ಕರಗದ ಕತ್ತಿ ಹೇಗಿರುತ್ತೆ ಅಂತಂದ್ರೆ, ಒಂದ್ ಕಡೆ ಮಾತ್ರ ಚೂಪಿರುತ್ತೆ, ಇನ್ನೊಂದ್ ಕಡೆ ಮಂಡ ಇರುತ್ತೆ. ಅವನು 2 ಕಡೆ ಚೂಪ್ ಮಾಡಿದ್ದಾನೆ. ಪಾಯಿಂಟ್ ಚೂಪಿತ್ತು. ಹಿಂಗೆ ತಿವಿದ್ರೆ ಸಿನಿಮಾಗಳಲ್ಲಿ ಬಂದಂಗೆ ಹೊಟ್ಟೆ ಒಳಗೆ ಆಚೆ ಕಡೆ ಬಂದ್ಬಿಡ್ಬೇಕಾಗಿತ್ತು. ಆ ತರ ಪ್ಲಾನ್ ಮಾಡಿ ತಗೊಂಡ್ಬಂದಿದ್ದಾನೆ. ಅದನ್ನು ಏನ್ ಹಿಂಗ್ ಓಡ್ತಾರೆ ಅಂತ ತಿರುಗಿದೆ. ಶೇಕ್ ಹ್ಯಾಂಡ್ ಡಿಸ್ಟೆನ್ಸ್ ನಲ್ಲಿ ಇದ್ದಾನೆ ಜಯರಾಜು. ಹಾಕಿ ಹೊಟ್ಟೆಗೆ ತಿವಿದ್ಬಿಟ್ಟ. ಅದು ಏಟು ಹೊಟ್ಟೆಗೆ ಹೋಗಿದ್ದಿದ್ರೆ ಹಿಂದ್ಗಡೆ ಬಂದ್ಬಿಡ್ತಾ ಇತ್ತು. ಅದು ಸಡನ್ ಆಗಿ ನೀಲ್ ಡೌನ್ ಮಾಡಿ ಎದೆ ಕೊಟ್ಟೆ. 1000 ದಂಡ ಹೊಡಿತಾ ಇದ್ದಿದ್ದೆ. ಏನ್ ನನ್ಗೆ ಸ್ಟೀಲ್ ಅಂತಾನೆ ನಾನು ಇವತ್ತು ತಿಳ್ಕೊಂಡಿರೋದು. ಬಂದ ತಕ್ಷಣ ಇದು ಇಲ್ಲಿ ಬಿದ್ದಿದ್ದೆ, ಸ್ಲಿಪ್ ಆಗಿ ಇಲ್ಲಿ ಬಂದ್ಬಿಡ್ತು. ಒಂದೇ ಏಟು ಅವ್ನು ಹೊಡೆದಿದ್ದು. ನಾನು ಹಿಂದ್ಗಡೆ ಹಿಂಗೆ ಕೈ ಹಾಕಿದ ತಕ್ಷಣ ಹೊಡೆದ್ಬಿಟ್ಟ. ಒಬ್ಬ ಕೈಗೆ ಹಾಕಿ ಹೊಡೆದೇಟ್ಗೆ ಈ ಕೈ ಇಲ್ಲಿಂದ ಹಿಂಗೆ ಬಂದ್ಬಿಡ್ತು. ಫುಲ್ ಶರ್ಟ್ ಹಾಕಿದ್ದೆ, ಫುಲ್ ಕೈ ಹಿಂಗೆ ಬಂದ್ಬಿಡ್ತು. ಪೀಸ್ ಆಯ್ತು. ನಂಬಿದ್ರೆ ನಂಬಿ ಬಿಟ್ರು. ಸಣ್ಣ ಸಣ್ಣ ಪೀಸ್ಗಳಾಗಿ ಮಕ್ಕದ ಮೇಲೆಲ್ಲ ಎಗರ್ತಾ ಐತೆ. ಪೀಸ್ಗಳು ಎಗರ್ತಾ ಐತೆ. ಇವಾಗ ಬೋನ್ನ ಕಟ್ ಮಾಡಿದ್ರೆ ಪೀಸ್ 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 ಎಗರ್ತಾ ಐತೆ. ಈ 72 ಕೇಸ್ ರೀ ಅವನ ಮೇಲೆ. 72 ಕೇಸ್ ಇದ್ದಿದ್ದು ಅವನ ಮೇಲೆ. ಅವ ಕಾಲಕ್ಕೆ ಯಾರು ಪೊಲೀಸ್ನವ್ರಿಗೆ ಹೊಡೆದಿರೋದೇ ಹೇಳಲಿಲ್ಲ. ಅವರು ಅಶೋಕ ಪಿಲ್ಲರ್ ಹತ್ರ ಹೊಡೆದಾಕಿದ್ರಲ್ಲ ಪೊಲೀಸ್ನವರು, ಅವರೇ ಬಂದು ವಿಟ್ನೆಸ್ ಹೇಳಲಿಲ್ಲ. ಆ ಥರ ಎದುರಿಸೋನು. ನೀವೆಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಯೂಪಿ ಒಳಗೆ ಗೋರಖ್ಪುರಲ್ಲಿ ನೋಡ್ಬೋದು ಇದನ್ನ. ಅಷ್ಟು ಆಟ ಆಡ್ದವನು ಅವನು. ಪೊಲೀಸ್ಗಾಗ್ಲಿ ಇದು ಅಷ್ಟು ಆಟ ಆಡಿಸ್ಬಿಟ್ಟಿದ್ದ. ಅಂತ ಕಾಲದಲ್ಲಿ ಎಂತೆಂಥ ಪೊಲೀಸ್ ಆಫೀಸರ್ಗಳಿದ್ರು. ಅವತ್ತು ಎಸ್ಕೇಪ್ ಆಗಿ ಬಂದೆ. ಅಲ್ಲೂ ಒಂದು ಬಾರೋ 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 ಎತ್ತೋ ಗಾಡಿ. ಮೊದಲು ಎಲ್ಲ ಓಡಿದ ತಕ್ಷಣ ಬಾರೋ ಅಂತ ಹೇಳಿ ಬಂದು ಅವನು ಗಾಡಿ ಎತ್ಕೊಂಡು ಬಂದೆ. ಅವನ್ನೇನು ಮಾಡಲಿಲ್ಲ, ನನಗೆ ಅಟ್ಯಾಕ್ ಮಾಡಿದ್ರು. ಗಾಡಿ ಒಳಗೆ ಬಂದ್ಬಿಟ್ಟು ತಿರ್ಗಾ ಹೋಗಿ ವಿಲ್ಸರ್ನ ಕಂಪ್ಲೇಂಟ್ ಕೊಟ್ಟು ಏನೂ ಆಗಲಿಲ್ಲ. ಅದು ಈ ಥರ ಅಟ್ಯಾಕ್ ಮಾಡಿರೋದು ಹಲವಾರು ಬಾರಿ ನನ್ನ ಮೇಲೆ. ಅದಾದ್ಮೇಲೆ ನನಗೆ ಕೋರ್ಟ್ನಲ್ಲಿ ಅಟ್ಯಾಕ್ ಆಗೋದಕ್ಕಿಂತ ಮೊದಲು ನಡೆದಿರೋದು ಇದು. ಕೋರ್ಟ್ ಅಟ್ಯಾಕ್ ಬಂದಿಲ್ಲ, ಮೊದಲು. ಅದಕ್ಕೆ ಮೊದಲು ಒಂದು ಸಾರಿ ಬಂದಿದ್ದಾರೆ, ನನ್ನ ಫಾಲೋ ಮಾಡಿದ್ದಾರೆ. ಕಾರುಗಳಲ್ಲಿ ಫುಲ್ ಗ್ಯಾಂಗ್ ಸಮೇತ ಮುಚ್ಚುಗಳು ಕತ್ತಿಗಳು ಯಾವಾಗಲೂ ಸ್ಟಾಕು. MG ರೋಡ್ನಲ್ಲಿ ಫಾಲ್ ಮಾಡಿದ್ದಾರೆ. ನಾನು ಸಿನಿಮಾಗೆ ಹೋಗ್ತೀನಿ ಅಂತ ಗೊತ್ತು ಅವ್ರಿಗೆ. ಆದರೆ ನನ್ನ ಗಾಡಿ ಹಿಡಿಯೋಕ್ಕಾಗಕ್ಕಿಲ್ಲ ಯಾರ ಕೈನಲ್ಲೂ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಾನು ಓಡೋದೇ ಸ್ಪೀಡು. ಸಿಟಿ ಲಿಮಿಟ್ಸ್ನೆಲ್ಲ 80-100 ನಂದು. 3800 ರೂಪಾಯಿ ನಾನು ಕೊಟ್ಟಿರೋದು ಜಾವಾ ಗಾಡಿಗೆ. 69ನೇ ಇಸ್ವಿ ಒಳಗಡೆ ಶೋರೂಮ್ ಗಾಡಿ. ಇವತ್ತು 3 ಲಕ್ಷ ಹೇಳ್ತಾನೆ. ಆವಾಗ ಟ್ರಾಫಿಕ್ ಕಮ್ಮಿ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸೈಕಲಲ್ಲೇ ಹೋಗ್ತಾ ಇದ್ದೆ. ಇಲ್ಲಿಂದ ವಿಜಯ ಕಾಲೇಜ್ಗೆ ಹೋಗ್ತಾ ಇದ್ದೆ 4 ಕಿಲೋಮೀಟರ್. ಸೈಕಲಲ್ಲಿ ಹೋಗ್ತಾ ಇದ್ದೆ. ಸೈಕಲ್ ಬಂದು ಊಟ ಮಾಡ್ಕೊಂಡು ತಿರ್ಗಾ ಹೋಗ್ತಾ ಇದ್ದೆ. ತುಂಬಾ ಸೈಕಲ್ ಹಂಗೆ ಓಡಿಸ್ತಾ ಇದ್ದೆ ನಾನು. ಎಷ್ಟೋ ಸಾರಿ ಜಯರಾಜು ಬರ್ತಾ ಇದ್ದ ಕೋರ್ಟ್ಗೆ. ಜಯರಾಜು ಹಾಸ್ಪಿಟಲ್ ರಿಲೀಸ್ ಆದ್ಮೇಲೆ ಕೇಸ್ಗೆ ಜಯರಾಜು ಬರ್ತಾ ಇದ್ದ. 50-60 ಜನ ಬರೋರು, ನನ್ನ ಜನ 30-40 ಜನ ನನ್ನ ಹುಡುಗರು ಇರೋರು. ನಾನು ಕೋರ್ಟ್ ಕರೆದಾಗ ನಾನು ಒಳಗಡೆ ಹೋಗ್ಬೇಕಾದ್ರೆ ರಿವಾಲ್ವರ್ನ ತೆಗೆದು ಕೊಟ್ಬಿಟ್ಟು ಹೋಗ್ತಾ ಇದ್ದೆ. ಅವನ್ನೆಲ್ಲ ನೋಡೋರು ಅವರೆಲ್ಲ. ಅವ್ರಿಗೆ ಅದೇ ಭಯ, ಶೂಟ್ ಮಾಡಕ್ ಬಿಡ್ತಾನೆ. ಅದಕ್ಕೆ ಅಟ್ಯಾಕ್ ಮಾಡಲಿಲ್ಲ. 5ನೇ ತಾರೀಕಿನ ದಿವಸ ಒಂದು ಇನ್ಸಿಡೆಂಟ್ ನಡೀತು. ಒಂದು ಇನ್ಸಿಡೆಂಟ್ ಏನು ನಡೀತು ಅಂತಂದ್ರೆ, ಒಬ್ಬ ವಿಟ್ನೆಸ್, ಐ ವಿಟ್ನೆಸ್ ಬಂದ ವಿಟ್ನೆಸ್ ಹೇಳಕ್ಕೆ. ಆ ಹುಡುಗ ಐ ವಿಟ್ನೆಸ್, ಅವನೇ ನಾನು ಜಯರಾಜನ ಹೊಡಿತಾ ಇರ್ಬೇಕಾದ್ರೆ ನೋಡಿದ್ದು. ಆ ವ್ಯಕ್ತಿ ಕೋರ್ಟ್ಗೆ ವಿಟ್ನೆಸ್ ಬಂದ ಬಾಕ್ಸ್ನಲ್ಲಿ ಹಾಕಿದ್ದಾರೆ. ಅವನಿಗೆ ಎದುರಿಸಿ ಕರ್ಕೊಂಡ್ ಬಂದಿದ್ದಾರೆ. ನಾವೆಲ್ಲ ಇದ್ದೀವಿ. ಅವನು ಬಾಕ್ಸ್ನಲ್ಲಿ ಹಾಕಿದ್ರು. ಎಲ್ಲ ಕೇಳ್ತಾ ಇದ್ದಾರೆ. ಕೇಳ್ತಾ ಇರ್ಬೇಕಾದ್ರೆ ಆಚೆ ಕಡೆಯಿಂದ ಬಂದು ಕಿಟಕಿಯಿಂದ ಮುಚ್ಚಿ ತೋರಿಸ್ತಾ ಇದ್ದಾರೆ. ಯಾರಿಗೆ? ಅವನಿಗೆ. ಕರೆಕ್ಟಾಗಿ ಹೇಳಲಿಲ್ಲ, ನೀನು ಆಚೆ ಬಂದ್ರೆ ಕತ್ತಿಸ್ಬಿಡ್ತೀವಿ ಅಂತ ತೋರಿಸ್ತಾವ್ರೆ. ನಾನೇನ್ ಮಾಡಿದೆ, ಯುವರ್ ಆನರ್, ದೇ ಆರ್ ಥ್ರೆಟನಿಂಗ್ ದ ವಿಟ್ನೆಸ್ ವಿತ್ ಕತ್ತಿ ಮಚ್ಚಿಗಳು ತೋರಿಸ್ತಾ ಇದ್ದಾರೆ ಸ್ವಾಮಿ ವಿಟ್ನೆಸ್ಗೆ ಅಂದೆ. ಗೋ ಅಂಡ್ ಕ್ಯಾಚ್ ಹೋಲ್ಡ್ ಆಫ್ ಹಿಮ್ ಅಂದ್ರು. ಹೋಗಿ ಹಿಡ್ಕೊ ಹೋಗು ಅಂದ್ರು. ಇವನು ಆ ಕಡೆಯಿಂದ ಈ ಕಡೆಯಿಂದ ಹಂಗೆ ಬರೋ ಅಷ್ಟಲ್ಲಿ ನಾನು ಮೇನ್ ರೋಡಿಂದ ನುಗ್ಗಿದೆ. ಅವಾಗ ಓಪನ್ ಫೀಲ್ಡ್ ಇತ್ತು. ಇವಾಗ ಕೋರ್ಟ್ ಬಿಲ್ಡಿಂಗ್ ಇದೆ. ಆವಾಗ ಓಪನ್ ಫೀಲ್ಡ್ ಇತ್ತು. ಪಕ್ಕದಲ್ಲಿ IGP ಆಫೀಸ್ ಇತ್ತು. ಮೋಟ್ ಗೋಡೆ ಇತ್ತು. ಅಲ್ಲಿ ರಿಸರ್ವ್ ವ್ಯಾನ್ ನಿಲ್ಸೋರು. ಮುಂದ್ಗಡೆನೂ ಒಂದು ಮೋಟ್ ಗೋಡೆ 3 ಅಡಿ ಗೋಡೆ ಇತ್ತು. ಹಳೆ ಕಾಲದ್ದು ಕಾಂಪೌಂಡ್ ಇತ್ತು. ಆ ಕಾಂಪೌಂಡ್ ನಲ್ಲಿ 60 ಜನ ಕುಂತವ್ರೆ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆವತ್ತು ನನ್ನ ಅಟ್ಯಾಕ್ ಮಾಡೋದಕ್ಕೆ 60 ಜನ ಬಂದವ್ರೆ. ಅಲ್ಲಿ ನಾನೇನ್ ಮಾಡಿದೆ, ಓಡೋಗಿ ಅಟ್ಟಿಸ್ಕೊಂಡು ಹೋಗಿ ಒಂದ್ ಕೈನಲ್ಲಿ ಮುಚ್ಚು, ಒಂದ್ ಕೈನಲ್ಲಿ ಅವ್ನ ಕತ್ತಿನ ಪಟ್ಟಿ ಹಿಡಿದು ನಿಲ್ಲಿಸ್ಕೊಂಡೆ. ಯಾವಾಗ ಅಲ್ಲಿ ನಿಲ್ಲಿಸ್ದೆ, ರಿಸರ್ವ್ ವ್ಯಾನ್ ಐತೆ, ಇವರೆಲ್ಲ ತಿರುಗಿ ನೋಡ್ಬಿಟ್ರು. ಆವಾಗ ಅವರೆಲ್ಲ ಏನ್ ಮಾಡಿದ್ದಾರೆ, ನಾನು ಕೋರ್ಟ್ ನಲ್ಲಿ ವಿಟ್ನೆಸ್ ಹೇಳಿ ಆಚೆ ಬಂದ್ರೆ ಅಲ್ಲೇ ಹೊಡೆದಾಕೋದಿಕ್ಕೆ ಅಲ್ಲಿ ಫುಲ್ ಅಷ್ಟು ಜನ ಕಾದಿದ್ದಾರೆ. ಆ ಭಗವಂತ ನನ್ನ ಕಾಪಾಡ್ದ. ಅವತ್ತು ಬಿಡ್ಲಿಲ್ಲ. ಅವನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದೆ.
ಪ್ರೊಡ್ಯೂಸ್ ಮಾಡಿಬಿಟ್ಟು ಮ್ಯಾಜಿಸ್ಟ್ರೇಟ್ ಪ್ರೊಡ್ಯೂಸ್ ಮಾಡಿಬಿಟ್ಟು ಹೇಳ್ದೆ, ಯುವರ್ ಆನರ್ ದೇರ್ ಆರ್ ಮೋರ್ ದೆನ್ 60% ಆಲ್ ಆನ್ ದ ಕೋರ್ಟ್ ಕಾಂಪೌಂಡ್ ಯುವರ್ ಆನರ್ ಅಂದೆ. 50-60 ಜನ ಇದ್ದಾರೆ ಸ್ವಾಮಿ, ಕೋರ್ಟಿಂದ ಆಚೆ ಕಡೆ ನಾನು ಹೋಗೋದಿಕ್ಕೆ ಆಗೋದಿಲ್ಲ ಅಂತಂದೆ. ಇಮ್ಮಿಡಿಯೇಟ್ ಆಗಿ ಅವ್ರು ಏನ್ ಮಾಡಿದ್ರು, ಕಮಿಷನರ್ಗೆ ಫೋನ್ ಮಾಡಿ ಪೊಲೀಸ್ ವ್ಯಾನ್ ಜೀಪ್ ಕರೆಸಿ ನನ್ನ ಪೊಲೀಸ್ ಜೀಪ್ ನಲ್ಲಿ ಮನೆಯೊಳಗೆ ಡ್ರಾಪ್ ಕೊಡಿಸಿದ್ರು. ಇಲ್ದೇರೆ 5ನೇ ತಾರೀಕು ಮಾಡ್ರು. ನಾನು ಜನವರಿ 5ನೇ ತಾರೀಕು ನಡಿಬೇಕಾಗಿದ್ದು, ನಾನು ಮರ್ಡರ್ ಆಗ್ಬೇಕಾಗಿದ್ದು ಅವತ್ತು ತಪ್ಪೋಯ್ತು. ಅವ್ರ ಮುಂದೆನೆ ಇಷ್ಟೆಲ್ಲ ನಡೀತಾ ಇರೋದು. ಅವರು ಅವತ್ತು ಏನ್ ಮಾಡಿದ್ರು, ಕಮಿಷನರ್ಗೆ ಬರ್ದವ್ರೆ ಏನಂತ. ನಾನು 60 ಜನ ಹೇಳಿದ್ರೆ ಕಮಿಷನರ್ಗೆ ಏನ್ ಬರ್ದವ್ರೆ ಅವರು, ಐ ಹ್ಯಾವ್ ಸೀನ್ ಫ್ರಮ್ ದ ಕೋರ್ಟ್ ಕಾಂಪೌಂಡ್ ಸಿ ದಟ್ ಪ್ರಾಪರ್ ಬಂದೋಬಸ್ತ್ ವಿಲ್ ಬಿ ಮೇಡ್ ಇನ್ ದ ಕೋರ್ಟ್ ಏರಿಯಾ ಆಸ್ ವೆಲ್ ಆಸ್ ಪ್ರೊಟೆಕ್ಷನ್ ಟು ದ ಲೈಫ್ ಆಫ್ ಗೋಪಿ ಅಂತ ಕಮಿಷನರ್ ಬರ್ದವ್ರೆ. 5ನೇ ತಾರೀಕು ಜನವರಿ ಬರ್ದವ್ರೆ. 25ನೇ ತಾರೀಕು ಇನ್ಸಿಡೆಂಟ್ ನಡೀತೈತೆ. ಜನವರಿ 25ನೇ ತಾರೀಕು ಕೇಸ್ ಹಾಕಿದ್ರು. ಅವತ್ತು ಏನು ಆಗ್ಲಿಲ್ಲ, ವಿಟ್ನೆಸ್ ಕ್ರಾಸ್ ಎಕ್ಸಾಮಿನೇಷನ್ ಏನು ಆಗ್ಲಿಲ್ಲ, ಅವನು ಏನು ಹೇಳಕ್ಕಾಗಿಲ್ಲ, ಬಿಟ್ಬಿಟ್ರು ಅವ್ನು. ಇಷ್ಟೆಲ್ಲ ಆಗ್ಬಿಡ್ತಲ್ಲ, ಗಲಾಟೆಗಳಾಗ್ಬಿಡ್ತಲ್ಲ, ಎಲ್ಲ ಎಂಟ್ರಿ ಆಗ್ಬಿಟ್ರು ಅವ್ರಲ್ಲೇ. ಅವನಿಗೆ 30 ರೂಪಾಯಿ ಫೈನ್ ಹಾಕಿದ್ರು, ಮಚ್ಚು ಸೀಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆ ಶೀಟ್ ನಲ್ಲೇ ಬರೆದ್ರು, ಅವರು ಕೇಸ್ ಶೀಟ್ ನಲ್ಲೇ ಎಲ್ಲ ಬರೆದು ಹಿಂಗೆಲ್ಲ ಆಯ್ತು ಅಂತ ಬರೆದು ಬರ್ಕಸ್ ಮಾಡ್ಬಿಟ್ರು. ಅವತ್ತಾಗೋಯ್ತು. 25ನೇ ತಾರೀಕು ಕೇಸು, ಜನವರಿ 25ನೇ ತಾರೀಕು 5/1/1977 ಈ ಇನ್ಸಿಡೆಂಟ್ ನಡೀತು. ಎಮರ್ಜೆನ್ಸಿ ಇದೆ, ನನಗೆ ಹೊಡೆದಾಗ್ಲೂ ಎಮರ್ಜೆನ್ಸಿ ಆಯ್ತು, ನಾನು ಅವ್ನು ಹೊಡೆದಾಗ್ಲೂ ಎಮರ್ಜೆನ್ಸಿ. ಅವತ್ತೇನ್ ಮಾಡಿದ್ರು, 4 ಪೊಲೀಸ್ನವ್ರು ಬಂದಿದ್ರು ನಮ್ಗೆ. ಸರ್ ನಮ್ಗೆ 20 ರೂಪಾಯಿ ಕೊಟ್ಬಿಡ್ಬೇಕು ಸರ್ ಅಂತಂದ್ರು ಪೊಲೀಸ್ನವ್ರು. ಕೊಡೋಣ ತಗೊಳ್ರಿ ಅಂದೆ. ಕೊಡೋಣ ತಗೊಳ್ರಿ, 8 ತಿಂಗಳಿಂದ ನಾನು ಎಷ್ಟು ಕೊಟ್ಟಿಲ್ಲ ಅಂದೆ. ಆ ಕಾಲದಲ್ಲಿ ನಾನು ಬೆಳಿಗ್ಗೆ 7 ಗಂಟೆಯಿಂದ 2 ಗಂಟೆವರೆಗೂ ಇಬ್ಬರು ಪೊಲೀಸ್ನವರು 2 ಗನ್ನುಗಳು ಇಟ್ಕೊಂಡು ನಮ್ಮ ಮನೆ ಹತ್ರ ಕಾಯೋರು, ನಮ್ಮ ಮಾವನ ಮನೆ ಹತ್ರ ನಮ್ಮನ್ನ ಕಾಯೋರು. 10 ರೂಪಾಯಿ ಕೊಡ್ತಾ ಇದ್ದೆ ಅವರಿಗೆ, 5 ರೂಪಾಯಿ 10 ರೂಪಾಯಿ ಕೊಡ್ತಾ ಇದ್ದೆ. ಮಧ್ಯಾಹ್ನ 2ರಿಂದ ರಾತ್ರಿ 9 ಗಂಟೆವರೆಗೆ 10 ರೂಪಾಯಿ ಕೊಡ್ತಾ ಇದ್ದೆ. ರಾತ್ರಿ 9ರಿಂದ ಬೆಳಿಗ್ಗೆ 7 ಗಂಟೆವರೆಗೂ 10 ರೂಪಾಯಿ, 30 ರೂಪಾಯಿ ಕೊಡ್ತಾ ಇದ್ದೆ. ಆ ಕಾಲಕ್ಕೆ ನನ್ನ ಸಂಪಾದನೆ ಎಷ್ಟು, 250 ರೂಪಾಯಿ. ಸಸ್ಪೆಂಡ್ ಆಗ್ಬಿಟ್ಟಿದ್ದೀನಿ. ಸಸ್ಪೆಂಡ್ ಆಗ್ಬಿಟ್ಮೇಲೆ ನನಗೆ ಹಾಫ್ ಪೇ ಪೆನ್ಷನ್ 150 ರೂಪಾಯಿ ಏನೋ ಬರುತ್ತೆ ಅಷ್ಟೇ, 120 ರೂಪಾಯಿ ಹಾಫ್ ಪೇ, CA DDA ಎಲ್ಲ ಬರುತ್ತೆ, ಸಿಟಿ ಅಲೋವೆನ್ಸು, ರೆಂಟ್ ಅಲೋವೆನ್ಸು ಇವೆಲ್ಲ ಬರುತ್ತೆ. 150 ರೂಪಾಯಿ ಬರುತ್ತೆ. ಅಷ್ಟಲ್ಲೂ ನಾನು ಹೆಂಗೋ ಸಾಲ ಸೋಲ ಮಾಡಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಪೊಲೀಸ್ನವ್ರಿಗೆ ಮಾತ್ರ ಪಾಪ ಸುಮ್ಮನೆ ಅಷ್ಟೊತ್ತು ಕಾಯ್ತಾರಲ್ಲ, ನಮ್ಮ ಮಾವನ ಮನೆಯಿಂದ ಅವ್ರಿಗೆ ಕಾಫಿ ಟೀ ತಿಂಡಿ ಎಲ್ಲ ಅವ್ರ ಮನೆಗೆ ಸಪ್ಲೈ ಆಗುತ್ತೆ. ಪಾಪ ಅವರು ರಸ್ತೆ ಒಳಗಡೆ ಬಂದು ನಮ್ಮ ರಸ್ತೆ ಒಳಗೆ ಕಾಯೋರು ಪಾಪ ನಮ್ಮ ಮನೆ ಹತ್ರ. ಅದಕ್ಕೆ ನಾನು ಕೊಡೋಣ ತಗೊಳ್ರಿ ಅಂತ ಹೇಳಿದೆ. ಆವಾಗ ಸ್ಯಾಮ್ಸನ್ ಅದವನ್ ಏನ್ ಮಾಡ್ತಾ ಇದ್ದ, ಸುಮ್ಮನೆ ಬಂದು ಹೋಗ್ತಾ ಇದ್ದ ಆ ಕಡೆ. ಸ್ಯಾಮ್ಸನ್ ನಾನು ಎಲ್ಲಿದ್ದೀನಿ ಅಂತ ಅವನು ಅಬ್ಸರ್ವ್ ಮಾಡ್ತಾ ಇದ್ದ. ಸ್ಯಾಮ್ಸನ್ ನನ್ನ ಎಲ್ಲಿದ್ದೀನಿ ಅಂತ ಅಬ್ಸರ್ವ್ ಮಾಡ್ತಾ ಇದ್ದ ಅಷ್ಟೇ. ನನ್ನ ಪಕ್ಕದಲ್ಲಿ 4 ಜನ ಪೊಲೀಸ್ನವ್ರು ಇದ್ದಾರೆ ಅನ್ನೋದು ಗೊತ್ತು. ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಈಗ ಮಾತಾಡ್ತಾ ಇರ್ಬೇಕಾದ್ರೆ ಏನಾಯ್ತು, ಜೈರಾಜು ಬಂದ, ಒಂದು ಶಾಲುನ ಒದ್ಕೊಂಡು ಬಂದ. ಶಾಲು ಒಳಗಡೆ ಒಂದು ಡ್ಯಾಗರ್ನ ಇಟ್ಕೊಂಡು ಬಂದಿದ್ದಾನೆ. ಆ ಡ್ಯಾಗರ್ ಅಂದ್ರೆ ಹೇಗಪ್ಪ ಅಂತಂದ್ರೆ, ನಮ್ದು ಕರಗದ ಕತ್ತಿ ಇದೆ. ಆ ಕರಗದ ಕತ್ತಿ ಹೇಗಿರುತ್ತೆ ಅಂತಂದ್ರೆ, ಒಂದ್ ಕಡೆ ಮಾತ್ರ ಚೂಪಿರುತ್ತೆ, ಇನ್ನೊಂದ್ ಕಡೆ ಮಂಡ ಇರುತ್ತೆ. ಅವನು 2 ಕಡೆ ಚೂಪ್ ಮಾಡಿದ್ದ. ಡ್ರ್ಯಾಗರ್ 2 ಕಡೆ ಚೂಪ್ ಮಾಡಿದ್ದ. ಪಾಯಿಂಟು ಚೂಪಿತ್ತು. ಹಿಂಗೆ ತಿವಿದ್ರೆ ಸಿನಿಮಾಗಳಲ್ಲಿ ಬಂದಂಗೆ ಹೊಟ್ಟೆ ಒಳಗೆ ಆಚೆ ಕಡೆ ಬಂದ್ಬಿಡ್ಬೇಕಾಗಿತ್ತು. ಆ ತರ ಪ್ಲಾನ್ ಮಾಡಿ ತಗೊಂಡ್ಬಂದಿದ್ದಾನೆ. ಅದನ್ನ ಎತ್ಕೊಂಡ್ಬಂದವನೆ, ಒಳಗಡೆ ಇಟ್ಕೊಂಡವನೆ. ನನ್ನ ನೋಡಿದ್ರೆ ಯಾವಾಗ್ಲೂ ನಾನು ಕಡೆ ಬೇರೆ ಕಡೆ ನೋಡ್ತಾ ಇರ್ಬೇಕಾದ್ರೆ ಕೋರ್ಟು ಕೇಸ್ ಕರೆಯೋವರೆಗೂ ನನ್ನ ನೋಡ್ತಾ ಇರೋನು. ನಾನೇನಾದ್ರು ಹಿಂಗೆ ತಿರ್ಗಿ ಅವ್ನು ನೋಡಿದ್ರೆ ಸಡನ್ ಆಗಿ ಚೇಂಜ್ ಆಗೋನು. ಎಲ್ಲಿ ಇಷ್ಟು ವರ್ಷಗಳ ಕಾಲ 5 ತಿಂಗಳು ಹಾಸ್ಪಿಟ್ಲಿಂದ ಬಂದ ಮೇಲೆ 6 ತಿಂಗಳು ನನಗೆ ಹೊಡೆಯೋದಿಕ್ಕೆ ಮೊದಲು ಕೇಸ್ ಇದ್ದಾಗೆಲ್ಲ ಹಂಗೆ ಮಾಡೋನು. ಆದ್ರೆ ದಟ್ ಪರ್ಟಿಕ್ಯುಲರ್ ಡೇ ಅವನೇನ್ ಮಾಡ್ದ, 25ನೇ ತಾರೀಕಿಗೆ ದುರ್ಗುಟ್ಕೊಂಡು ಬಂದ. ಹಿಂಗೆ ನನಗೆ ನಾನೇನ್ ಮಾಡಿದೆ, ಸ್ಟಡಿಯಾಗಿ ನಿಂತ್ಕೊಂಡ್ಬಿಟ್ಟೆ. ಹಿಂಗೆ ಪೊಲೀಸ್ನವ್ರು ಹಿಂದೆ ಇದ್ದಾರೆ, ಸೊಂಟದ ಮೇಲೆ ಕೈ ಇಟ್ಕೊಂಡು ನೋಡಿದೆ, ಏನು ದುರ್ಗುಟ್ಕೊಂಡ್ ಬರ್ತಾ ಇದ್ದಾನಲ್ಲ ಅಂತ ಹಿಂಗೆ ನಿಂತ್ಕೊಂಡೆ. ಅವನು ಬಂದವನು ಕುಂಟ್ಕೊಂಡು ಬಂದ. ನಂದು ನರ ಕಟ್ಟಾಗ್ಬಿಟ್ಟಿದೆಲ್ಲ ಹೊಲ್ದವ್ರೆ, ಕುಂಟ್ಕೊಂಡು ಬಂದವನೇನ್ ಮಾಡ್ಬಿಟ್ಟ, ಪಕ್ಕಕ್ಕೆ ಹೋಗ್ಬಿಟ್ಟ. ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅಲ್ಲೋಗ್ಬಿಟ್ಟ. ನನ್ನ ಪಾಡಿಗೆ ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೆ. ನಮಗೂ ಅವ್ರಿಗೂ ಕೋರ್ಟ್ಗೆ ಕೇಸಿಗೆ ಬಂದಿರೋರು ಒಂದು 50-60 ಜನ ಇದ್ರು ಅಲ್ಲಿ. ಅದ್ರ ಆ ಕಡೆ ನಮ್ಮ ಹುಡುಗರು ಇದ್ರು. ಇವರೆಲ್ಲ ಇದ್ಮೇಲೆ ಅವರು ಆ ಹೊಸ ಕೋರ್ಟ್ ಕಾಂಪೌಂಡ್ ನಲ್ಲಿ ಅವ್ರು ನಿಂತಿದ್ರು. ಬಂದಿದ್ದೆ ಏನ್ ಮಾಡೋನೆ, ಇವನು ಶಾಲು ಹಿಂಗ್ ತೆಗ್ದವನೆ, ಡ್ಯಾಗರ್ ಎತ್ತವನೆ. ಡ್ಯಾಗರ್ ಎತ್ತಿದ ತಕ್ಷಣನೇ ಅವನು ಫಸ್ಟ್ ದುರ್ಗುಟ್ಕೊಂಡು ನೋಡಿದ್ದೆ ಕೇಶವನ್ನ. ಅವನೇನ್ ಮಾಡ್ಬಿಟ್ಟವನೆ, ಇದಕ್ಬಿಟ್ಟವನೆ. ಇವನು ಹೊಡಿದಂಗೆ ಅಲ್ಲಿ ಹೈಟ್ ಇತ್ತು, ಅದು ಹೈಟ್ ಮೇಲೆ ಕಿಟಕಿ ಮೇಲೆ ನಿಂತ್ಕೊಂಡ್ಬಿಟ್ಟವನೆ. ಅವನು ಇವನು ಹೊಡಿಯಕ್ ಬಂದೆ ಕಾಲ್ಗೆ ಹೊಡಿಬೇಕು. ಅವನು ಹೊಟ್ಟೆಗೆ ಗಿಟ್ಟೆಗೆಲ್ಲ ಹೊಡಿಯಕ್ ಆಗಕ್ಕಿಲ್ಲ, ಹಿಂಗ್ ಅಂಟಿಸಿ ಹೊಡೆದ್ರು ಕಾಲ್ಗೆ ಹೊಡಿಬೇಕು. ಅಲ್ಲಿ ನಿಂತ್ಕೊಂಡ್ಬಿಟ್ಟವನೆ. ಸುಮ್ಮನೆ ದುರ್ಗುಟ ಆಯ್ತು ನಿನಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇನ್ ಮಾಡೋನೆ, ಈ ಕಡೆ ಹಿಂಗ್ ತಿರ್ಗವನೆ. ಜನ ಎಲ್ಲ ದಿಕ್ಕಾಪಾಲ ಓಡ್ಬಿಟ್ರು. 11:15 ಕೋರ್ಟ್ ಆವಾಗ ತಾನೇ ಸ್ಟಾರ್ಟ್ ಆಗೈತೆ. ದಿಕ್ಕಾಪಾಲ ಓಡಿದ್ರು. ಓಡಿದ ತಕ್ಷಣ ಏನ್ ಮಾಡಿದೆ, ಏನ್ ಹಿಂಗ್ ಓಡ್ತಾರೆ ಅಂತ ತಿರುಗಿದೆ. ಶೇಕ್ ಹ್ಯಾಂಡ್ ಡಿಸ್ಟೆನ್ಸ್ ನಲ್ಲಿ ಇದ್ದಾನೆ ಜೈರಾಜು. ಹಾಕಿ ಹೊಟ್ಟೆಗೆ ತಿವಿದ್ಬಿಟ್ಟ. ಅದು ಏಟು ಹೊಟ್ಟೆಗೆ ಹೋಗಿದ್ದಿದ್ರೆ ಹಿಂದ್ಗಡೆ ಬಂದ್ಬಿಡ್ತಾ ಇತ್ತು. ಅದು ಸಡನ್ ಆಗಿ ನೀಲ್ ಡೌನ್ ಮಾಡಿ ಎದೆ ಕೊಟ್ಟೆ. 1000 ದಂಡ ಹೊಡಿತಾ ಇದ್ದಿದ್ದೆ. ಏನ್ ನನಗೆ ಸ್ಟೀಲ್ ಅಂತಾನೆ ನಾನು ಇವತ್ತು ತಿಳ್ಕೊಂಡಿರೋದು. ಬಂದ ತಕ್ಷಣ ಇದು ಇಲ್ಲಿ ಬಿದ್ದಿದ್ದೆ, ಸ್ಲಿಪ್ ಆಗಿ ಇಲ್ಲಿ ಬಂದ್ಬಿಡ್ತು. ಒಂದೇ ಏಟವ್ ನೋಡ್ದಿದ್ದು, ಒಂದೇ ಹಾಕಿ ತಿವ್ದಿದ್ದೆ. ನನಗೆ ಇರುವೆ ಕಚ್ದಂಗೆ ಆಗಿಲ್ಲ.
ನಾನೇನು ಮಾಡಿದೆ, ಜೋಬ್ಗೆ ಕೈ ಹಾಕಿ ರಿವಾಲ್ವಾರ್ಗೆ ಅವ್ರನ್ನ ಅಟ್ಟಿಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಹಿಂದ್ಗಡೆನೇ ಇದ್ದಾರೆ ಇಬ್ರು, ನನಗೆ ಗೊತ್ತೇ ಇಲ್ಲ. ರೆಡಿ ಇದ್ದಾರೆ ಅವರು, ಯಾರೋ ಕೋರ್ಟಿಗೆ ಬಂದವ್ರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ಕಾವಲ್ ಕಾಯ್ದಂತ ಪೊಲೀಸ್ನವ್ರು ಓಡೋಗ್ಬಿಟ್ರು. ಒಂದು ರಿಸರ್ವ್ ಆ್ಯಂಡ್ ಪೊಲೀಸು ರಿಸರ್ವ್ ಎಲ್ಲ ಓಡೋಗ್ಬಿಟ್ರು. ಯಾವಾಗಲೂ 10 ಜನ ಮಚ್ಚುಗಳು ಕತ್ತಿಗಳು ಎತ್ಕೊಂಡ್ ಬಂದ್ರು. ಏನು ಒಂದೊಂದು ಕತ್ತಿಗಳು ಮಚ್ಚುಗಳು ಯಾವಾಗಿತ್ತ ಗೊತ್ತಾ? ಲಾರಿ ಸ್ಪ್ರಿಂಗ್ ಪ್ಲೇಟ್ಗಳನ್ನ 25 ಲಾರಿ ಸ್ಪ್ರಿಂಗ್ ಪ್ಲೇಟ್ಗಳನ್ನ ತಗೊಂಡೋಗಿ ಟರ್ನಿಂಗ್ ಮೆಷಿನ್ನಲ್ಲಿ ಕೊಟ್ಟು ಟರ್ನ್ ಮಾಡಿಸಿ ಮಚ್ಚುಗಳು ಕತ್ತಿಗಳ ತರ ಮಾಡಿರೋದವನು. ಒಂದೊಂದು ಮಚ್ಚು ಐತೆ, ಇಷ್ಟು ಉದ್ದ ಐತೆ. ಅದನ್ನ ನೋಡಿದ್ರೆ ಯಾರು ಇರ್ತಾರೆ? ಕೊಂಡು ಎಲ್ಲ ಓಡೋಗ್ಬಿಟ್ರು. ನಾನು ಹಿಂದ್ಗಡೆ ಹಿಂಗೆ ಕೈ ಹಾಕಿದ ತಕ್ಷಣನೇ ಹೊಡೆದ್ಬಿಟ್ಟ ಒಬ್ಬ. ಕೈಗೆ ಹಾಕಿ ಹೊಡೆದೇಡ್ಗೆ ಈ ಕೈ ಇಲ್ಲಿಂದ ಹಿಂಗೆ ಬಂದ್ಬಿಡ್ತು. ಫುಲ್ ಶರ್ಟ್ ಹಾಕಿದ್ದೆ, ಫುಲ್ ಕೈ ಹಿಂಗೆ ಬಂದ್ಬಿಡ್ತು. ಇವನು ಒಬ್ಬನೇ ಅಲ್ವಾ ಬಂದಿದ್ದು. ಹಿಂದ್ಗಡೆಯಿಂದ ಯಾರಪ್ಪ ಹೊಡೆದ್ಬಿಟ್ರು ಅಂತ ತಲೆ ಹಿಂಗೆ ತಿರುಗಿದೆ. ತಲೆ ತಿರುಗಿದ ತಕ್ಷಣ ಇನ್ನೊಬ್ಬ ಹೊಡೆದವನೇ ತಲೆಗೆ. ಆ ಏಟ್ ಬಿದ್ದಿದ್ರೆ ಸ್ಪಾಟ್ನಲ್ಲಿ ನಾವು ತೆಂಗಿನಕಾಯಿ ಹೊಡೆದಂಗೆ ಓಪನ್ ಆಗಿಬಿಡೋದು. ಸಡನ್ ಆಗಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಕೈ ಇಟ್ಟೆ. ಇವೆಲ್ಲ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋ ಅಷ್ಟಲ್ಲಿ ನಡೆದಿರೋದು. ಕೈ ಇಲ್ಲಿಂದ ಇಲ್ಲಿವರೆಗೂ ಕಟ್ಟಾಗೋಯ್ತು. ಸ್ಟಿಂಕ್ ಆಗೋಯ್ತು ಕೈ. ಹಿಂಗೆ ಈ ಬೆಳ್ಳುಗಳೆಲ್ಲ ಹಿಂಗೆ ಸ್ಟಿಂಕ್ ಆಗೋಯ್ತು. ಈ ಕೈ ಮಾಂಸ, ಚರ್ಮ, ಶರ್ಟು ಎಲ್ಲ ಬಂದ್ಬಿಡ್ತು. ಎಮ್ಕೆ ಕಾಣ್ತಾ ಐತೆ ನನಗೆ. ನಿಂತ್ಕೊಂಡ್ಬಿಟ್ಟೆ. ಏನು ಮಾಡೋದು? ದಿಕ್ಕೆ ತೋರಿಸಲಿಲ್ಲ. ಓಡಬೇಕು. ಜೀವಮಾನದಲ್ಲಿ ಓಡೋನಲ್ಲ. ತಲೆ ಹೆಂಗಾದ್ರೂ ತಪ್ಪಿಸ್ಕೋಬೇಕು. ತಪ್ಪಿಸ್ಕೊಂಡ್ರೆ ರಿವೆಂಜ್ ತಗೋಬೋದು. ಎಟ್ಟು ತಿನ್ಬಿಟ್ರೆ 10 ಜನ ಇದ್ದಾರೆ, ಓಡೋಕ್ಕೆ ಬಿಡೋಕ್ಕಿಲ್ಲ ಅವರು. ಎಲ್ಲ ಕಡೆ ಎತ್ಬಿಟ್ಟವ್ರೆ ಫುಲ್ಲಾಗಿ. ನನಗೇನು ಮಾಡೋಕ್ಕೆ ಗೊತ್ತಿಲ್ಲ. ಒಂದು 4 ಸ್ಟೆಪ್ ಹಿಂದ್ಗಡೆ ಬಂದೆ. ಗೋಡೆ ತಡೆದ್ಬಿಡ್ತು. ಕೋರ್ಟ್ ಗೋಡೆ ತಡೆದ್ಬಿಡ್ತು. ಎಲ್ಲ ಕೋರ್ಟ್ಗಳು ಬಾಕ್ಲಾಕೊಂಡ್ಬಿಟ್ಟವ್ರೆ. 4 ಕೋರ್ಟ್ ಇತ್ತು ಆ ಕಾಲದಲ್ಲಿ. ಫಸ್ಟ್ ಕೋರ್ಟು, ಸೆಕೆಂಡ್ ಕೋರ್ಟ್, ಥರ್ಡ್ ಕೋರ್ಟ್, ಫೋರ್ತ್ ಕೋರ್ಟ್ ಅಂತ 4 ಕೋರ್ಟ್ ಇತ್ತು. 4 ಕೋರ್ಟ್ನಲ್ಲಿ ಎಲ್ಲ ಕೋರ್ಟ್ ಬಾಕ್ಲಾಕೊಂಡ್ಬಿಟ್ಟವ್ರೆ. ಈ ಕೋರ್ಟು ಬಾಕ್ಲಾಕೊಂಡ್ಬಿಟ್ಟವ್ರೆ. ಸೆಕೆಂಡ್ ಕೋರ್ಟ್, ಆ ಕೋರ್ಟ್ ಬಾಕ್ಲಾಕಕ್ಕಾಗಿಲ್ಲ. 100-200 ಜನ ಅವರೇ ಒಳಗಡೆ. ಬಾಕ್ಲೆ ಹಾಕಕ್ಕಾಗಕ್ಕಿಲ್ಲ ಅಲ್ಲಿ. ಇವ್ರೇನು ಮಾಡಿದ್ರು, ಓಡಬೇಕು ಅಂತ ತೋರಿಸ್ತು. ನೋಡಿದೆ, ಏನು ಮಾಡೋದು? ನಿಂತ್ಕೊಂಡ್ಬಿಟ್ಟೆ. ಇಷ್ಟು ಏಟು ಬಿದ್ದರೂ ನಾನು ಅಯ್ಯೋ ಅಂದಿಲ್ಲ, ಅಮ್ಮ ಅಂದಿಲ್ಲ, ಅಪ್ಪ ಅಂದಿಲ್ಲ. ನಿಂತಿದ್ದೆ. ಏನು ಮಾಡಬೇಕು, ಏನು ಮಾಡೋದು, ಹೆಂಗೆ ಓಡೋದು, ಎಲ್ಲಿ ತಪ್ಪಿಸ್ಕೊಳ್ಳೋದು? ಫೀಲ್ಡ್ ಇದೆ, ಆದರೆ ಕಾಣ್ತಾ ಇಲ್ಲ ನನಗೆ. ಹೆಂಗೆ ಎಲ್ಲ ಕಡೆ ಇದ್ದಾರೆ ಜನ. ಸರಿ, ಏನು ಮಾಡಿದೆ? ನಿಂತ್ಕೊಂಡ್ಬಿಟ್ಟೆ. ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟು ಬರಲಿ ನೋಡೋಣ ಅಂತ. ಒಬ್ಬ ಬಂದು ಮಚ್ಚೆತ್ಕೊಂಡು ಹೊಡಿಯಕ್ಕೆ ಬಂದ. ಎಗರಿಸಿ ಒಂದೇ ಒದ್ದೆ. ಶೂ ಕಾಲ್ನಲ್ಲಿ ಶೂ ಹಾಕಿರ್ತೀನಿ. ನನಗೆ ಶೂ ಇದ್ದರೆ ತುಂಬ ಪವರ್ಫುಲ್. ನಾನು ಫುಟ್ಬಾಲ್ ಆಡ್ದಂಗೆನೇ ಅವರ್ಸ್ ಟುಗೆದರ್ ಫುಟ್ಬಾಲ್ ಆಡ್ತಾ ಇದ್ದೆ ನಾನು. ಸರಿ, ಒದ್ದೆಡ್ಗೆ ಅವ್ನು ಹೋಗಿ ಅವ್ರ ಮೇಲೆ ಬಿದ್ದೋಗ್ಬಿಟ್ಟ. ಬಿದ್ದೋಗಿದ ತಕ್ಷಣನೇ ಅವ್ರೇನು ಮಾಡಿಬಿಟ್ರು, ಗ್ಯಾಪ್ ಸಿಕ್ತು ನನಗೆ. ಅವ್ರ ಗ್ಯಾಪ್ನಲ್ಲೇ ನುಗ್ಬಿಟ್ಟೆ. ಓಡೋದು ಬಂದ್ಬಿಡ್ತಾ ಇದ್ದೆ. ಆದರೆ ಎಲ್ಲರೂ ಕಾಲ್ಗೆ ಹೊಡೆದ್ಬಿಟ್ರು. ಈ ಕಾಲಿಗೆ ಯಾವ ಥರ ಹೊಡೆದ್ಬಿಟ್ರು ಅಂತಂದರೆ, ನೋಡಿ ಈ ಥರ ಒಂದೊಂದು ಏಟು ಈ ಥರ ಬಿತ್ತು. ಒಂದೇ ಏಟಿದು ಬಿದ್ದಿದ ತಕ್ಷಣ ಇದು ಓಪನ್ ಆಗ್ಬಿಡ್ತು. ನೋಡಿ ಈ ಥರ ಇಲ್ಲಿಂದ ಇಲ್ಲಿವರೆಗೂ ಐತೆ ಏಟು. ಈ ಥರ ಸಿಕ್ಕಾಪಟ್ಟೆ ಹೊಡೆದಾಗ ಈ ಕಾಲು ಹೊಡೆದ್ಬಿಟ್ರು. ಎಲ್ಲ ಸೇರಿ ಒಂದೇ ಸಾರಿ ಹೊಡೆದ್ಬಿಟ್ರು. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಡೈ ಹೊಡೆದಂಗೆ ಬಿದ್ದೋಗ್ಬಿಟ್ಟೆ ನಾನು. ಹಿಂಗೇನೆ ಬಿದ್ದಿದ್ದೆ. ಎದ್ದು ನಿಂತ್ಕೊಳ್ಳೋಕೆ ಹೋದೆ. ಅಲ್ಲಿಗೂ ಎದ್ದು ನಿಂತ್ಕೊಳ್ಳೋಣ ಅಂತ ಹೋದೆ. ಇಷ್ಟೇಟ್ ಬಿದ್ದರು. ಕಾಲಿಗೆ ಎಷ್ಟೇಟ್ ಬಿದ್ದಿದೆ? 1, 2, 3. ಈ ಶೂ ಕಟ್ಟಾಗ್ಬಿಟ್ಟು ಇದೊಂದು 4 ಏಟು ಕಾಲು ಹೊಡೆದಿದ್ದಾರೆ. 4 ಜನ ಹೊಡೆದವ್ರೆ. ಬಿದ್ದೋಗ್ಬಿಟ್ಟಿದ್ದೀನಿ. ಇಷ್ಟೇಟ್ ಬಿದ್ದ ಮೇಲೆ ನಾನೇನು ಮಾಡಿದೆ? ಎದ್ದು ನಿಂತ್ಕೊಳ್ಳೋಕೆ ಹೋದೆ. ಮೊಣಕಾಲ್ನಲ್ಲಿದ್ದೇನೆ. ಫುಲ್ ಕವರ್ ಮಾಡಿಬಿಟ್ರು. ಬರೀ ಮೊಣಕಾಲ್ನಲ್ಲಿದ್ದೀನಿ. ಒಬ್ಬೊಬ್ಬನು 6 ಅಡಿ ಇದ್ದಾರೆ. 2 ಕೈ ಎತ್ತಿ ಹೊಡಿತಾರೆ. ಒಂದೇ ಏಟು ಹೊಡೆದಿದ್ದು. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅವನು ಬೇರೆ ಕಡೆಯಿಂದ ಹುಡುಗರನ್ನ ಕರ್ಕೊಂಡ್ಬಂದಿರೋದು. ಅವ್ರಿಗೆ ಗೋಪಿ ಯಾರು ಅನ್ನೋದು ಗೊತ್ತಿಲ್ಲ. ನಾನು ಒಂದೇಟು ಹೊಡಿತೀನಿ. ಇವ್ರು ಹುಡುಗರು ಯಾರು ಬಂದಿಲ್ಲ. ಜೈರಾಜು ಗ್ಯಾಂಗ್ನಲ್ಲಿದ್ದಂಥ ಹುಡುಗರು ಯಾರು ಬಂದಿಲ್ಲ. ಎಲ್ಲ ಹೊಸಬರನ್ನ ಕರ್ಕೊಂಡ್ಬಂದಿರೋದು. ಅವನು ಬಂದು ಏನು ಮಾಡಿದ್ರು, ಹೊಡೆದಾಗ ನಾನೇನು ಮಾಡಿದೆ, ಸರಿ ಕೈಯ ಕೊಡ್ತಾ ಇದ್ದೆ ಹಿಂಗೆ. ತಲೆ ತೆಗೀರಿ. ಒಬ್ಬೊಬ್ಬನು ಹೇಳ್ತಾನೆ ತಲೆ ತೆಗೀರು ಅಂತ ಹೇಳಿ ಹೊಡಿತಾವ್ರೆ. ನಾನು ಕೈ ಅಡ್ಡ ಕೊಡ್ತಾ ಇದ್ದೀನಿ. ಮೊದಲೇ ಮಾಂಸ ಇಲ್ಲ, ಎಮ್ಕೆ ಕಾಣ್ತಾ ಇತ್ತು. ಎಮ್ಕೆ ಮೇಲೆ ಹೊಡಿತಾ ಇದ್ರೆ ಇಲ್ಲಿ 1.5 ಇಂಚಸ್ಸು ಸುಮಾರು 45 ಪೀಸ್ ಆಯಿತು. ನಂಬಿಬಿಟ್ರೆ ಸಣ್ಣ ಪೀಸ್ಗಳಾಗಿ ಮಕ್ಕದ ಮೇಲೆಲ್ಲ ಎಗರ್ತಾ ಐತೆ. ಪೀಸ್ಗಳು ಎಗರ್ತಾ ಐತೆ. ಇವಾಗ ಬೋನ್ನ ಕಟ್ ಮಾಡಿದ್ರೆ ಪೀಸ್ ಎಗರ್ತಾ ಐತೆ. ನಾನೇನು ಮಾಡ್ತಾ ಇದ್ದೀನಿ, ಮೊಣಕಾಲ್ನಲ್ಲೇ ಸುತ್ತಾ ಇದ್ದೀನಿ. ಮೊಣಕಾಲ್ನಲ್ಲಿ ಇದ್ದೀನಲ್ಲ, ಹೊಡಿಯೋಕೆ ಬಂದು ಹಿಂಗೆ ಕೈ ಕೊಡ್ತೀನಿ. ಇವ್ನು ಹೊಡೆಯಕ್ಕೆ ಬಂದು ಇವ್ನು ಕೈ ಕೊಡ್ತೀನಿ. ಇವ್ನು ಹೊಡೆಯಕ್ಕೆ ಬಂದು ಹಿಂಗೆ ಕೈ ಕೊಡ್ತೀನಿ. ಹಿಂಗೆ ಮೊಣಕಾಲ್ನಲ್ಲಿ ಸುತ್ತಾನೆ ಇದ್ದೀನಿ. ಆದರೆ ಇವತ್ತು ನನಗೆ ಅರ್ಥ ಆಗದೆ ಇರೋದೇನು ಅಂತಂದರೆ, ನನ್ನ ಬೆನ್ನಿಂದ ಯಾವ ಕಾರಣದ ಕೈ ನನ್ನ ತಲೆಯಿಂದ ನನ್ನ ಕಾಪಾಡಿದೆ. ಇವಾಗ ನಿಮ್ಗೆ ಹೊಡಿತೀನಿ ರೀ, ಸುತ್ತು 10 ಜನ ರೌಂಡ್ ಇದ್ದಾರೆ. ನಾನು ಸುತ್ತಾ ಇರ್ತೀನಿ ಅಂತ ಇಟ್ಕೊಳ್ರಿ. ಇವಾಗ ನಿಮ್ಗೆ ಹೊಡೆದಾಗ ಹಿಂಗಂದಿರ್ತೀನಿ, ಇವ್ರು ಹೊಡೆಯೋಕೆ ಹಿಂಗಂತೀನಿ. ಇವ್ರು ಹೊಡೆದಂಗೆ ಇಂದಾಗ ನಿಮಗೆ ಬೆನ್ನ ನನ್ನ ತಲೆ ಐತಲ್ಲ, ನಾನು ತಲೆಗೆ ಹೊಡಿಬೋದಾಗಿತ್ತಲ್ಲ. ಯಾಕೆ ಹೊಡೆದಿಲ್ಲ ನೀವು? ಇವಾಗ 10 ಜನ ಒಂತಾನೆ ಅವ್ರೆ. ಒಬ್ರು ತಪ್ಪಿದ್ರೆ ಒಬ್ರು ಹೊಡಿತಾವ್ರೆ. ಪೀಸ್ ಆಗ್ತಾ ಐತೆ. ಎಮ್ಕೆ ಕೈ ಕೊಡ್ತಾನೆ ಇದ್ದೀನಿ, ಹೊಡೆಯೋರಿಗೆಲ್ಲ ಕೊಡ್ತಾನೆ ಇದ್ದೀನಿ, ಮೊಣಕಾಲ್ನಲ್ಲಿ ತಿರುಗ್ತಾನೆ ಇದ್ದೀನಿ. 1 ಹೆಡ್ ಇಂಜುರಿ ಐ ಹ್ಯಾವ್ ಬಿನ್ ಕೊಲಾಪ್ಸ್ಡ್ ಆನ್ ದ ಸ್ಪಾಟ್. ತಲೆಗಾನ ಒಂದೇಟು ಆ ಮುಚ್ಚಿಗಳಲ್ಲಿ ಬಿದ್ದಿದ್ರೆ ತೆಂಗಿನಕಾಯಿ ಓಡಾದಂಗೆ ಹೋಗ್ಬಿಡ್ತಾ ಇದೆ. ಅವತ್ತು ಆಗಲಿಲ್ಲ. ಅವ್ರ ಕೈನಲ್ಲಿ ಹೇಳಿ ಹೊಡೆದಾಗ ಕೊನೆಗೇನಾಯಿತು, ನಮಗೆ ರೇಡಿಯಸ್ ಅಲ್ಲ ಅಂತ 2 ಬೋನ್ ಇದೆ ಈ ಕೈನಲ್ಲಿ. 1000 ದಂಡ ಹೊಡೆದಿರ್ತಕ್ಕಂಥ ಈ ಕೈ ಪೀಸ್ ಆಗಿ ಈ ಕೆಳಗಡೆ ಅಲ್ನಾಗೂ ಏಟ್ ಬಿದ್ದುಬಿಡ್ತು.
ಒಂದೆಡ್ ಬಿದ್ದು ಇದು ಬ್ರೇಕ್ ಆಗಿಬಿಡ್ತು. ಯಾವಾಗ ಬ್ರೇಕ್ ಆಯ್ತು ಕೈ ಹಿಂಗೆ ಬಿದ್ದೋಗ್ಬಿಡ್ತು. ಕೈ ಯಾವಾಗ ಬಿದ್ದೋಗ್ಬಿಡ್ತು ಇನ್ನು ತಡಿಯೋಕ್ಕಾಗಲ್ಲ. ತಲೆ ಹೊಡೆದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಏನು ಮಾಡಿದೆ, ಮೊಣಕಾಲ್ನಲ್ಲೇ ಎದ್ದು ನಿಂತ್ಕೊಂಡೆ. ಇಷ್ಟು ಏಟು ಬಿದ್ದರು ನಾನು ಅಯ್ಯೋ ಅಂದಿಲ್ಲ, ಅಮ್ಮ ಅಂದಿಲ್ಲ, ಅಪ್ಪ ಅಂದಿಲ್ಲ, ಒಂದು ಮಾತು ಮಾತಾಡಿಲ್ಲ. ಕೈನ ಹಿಂಗೆ ಅಡ್ಡ ಇಟ್ಕೊಂಡೆ, ತಲೆಗೆ ಅಡ್ಡ ಇಟ್ಕೊಂಡು ಓಡಿದೆ. ಅದರಲ್ಲೇ ಇಷ್ಟು ಏಟು ಬಿದ್ದ ಮೇಲೂ ಸೆಕೆಂಡ್ ಕೋರ್ಟ್ಗೆ ಹೋದೆ.